ಮಿಸ್ಟರ್ ಸೀನಪ್ಪ ಅವರೇ, ನಿಮ್ಮ ಪ್ರಕಾರ ಈಗಿನ ಮೀಡಿಯಾಗಳು ಹೇಗಿರಬೇಕು? ಟಿ ವಿ ಮಾಧ್ಯಮಗಳಿರ್ಬೋದು, ಯೂಟ್ಯೂಬ್ ಇರ್ಬೋದು, ಪತ್ರಿಕೆಗಳಿರ್ಬೋದು, ಹೇಗಿರಬೇಕು? ಸುಂದರೇಶ್ ಅವರೇ, ಒಳ್ಳೆ ಪ್ರಶ್ನೆನೇ ಕೇಳಿದೀರ ನೀವು. ಹೇಳ್ತೀನಿ ಕೇಳ್ರಿ. ಇವತ್ತು ಟಿವಿ ಮಾಧ್ಯಮಗಳಿರ್ಬೋದು, ಯೂಟ್ಯೂಬ್ ಇರ್ಬೋದು, ಪತ್ರಿಕೆಗಳಿರ್ಬೋದು, ಯಾವುದೇ ಒಂದು ಮಾಧ್ಯಮ ಇರ್ಬೋದು, ಸುದ್ದಿನ ನೇರವಾಗಿ ಜನರಿಗೆ ತಲುಪಿಸ್ಬೇಕಷ್ಟೇನ. ಏನೋ ಒಂದು ಘಟನೆ ನಡೆದಿರ್ತೈತಿ, ಆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಸಾರ್ವಜನಿಕರಿಗೆ, ನಾಗರಿಕರಿಗೆ ತಿಳಿಸ್ಕೊಂಡ್ ಕೊಡ್ಬೇಕಷ್ಟೇನ. ಅದನ್ನ ಬಿಟ್ಟು ತಂದಿಕ್ಕ ತಮಾಷೆ ನೋಡಬಾರ್ದು. ಏನ್ ಹೇಳ್ರಿ, ಅವ್ರು ಹಿಂಗಂದ್ರು ಸ್ವಾಮಿ ನೀವೇನ್ ಹೇಳ್ತೀರಾ, ಇವ್ರು ಹಿಂಗಂದ್ರು ಸ್ವಾಮಿ ನೀವೇನ್ ಹೇಳ್ತೀರಾ, ಇವರಿಂದ ಅವ್ರಿಗೆ ಹೇಳ್ಸೋದು, ಅವರಿಂದ ಇವ್ರಿಗೆ ಹೇಳ್ಸೋದು. ಸಮಾಜದಾಗೆ ಅಶಾಂತಿ ಮೂಡಿಸಬಾರದು ಮಾಧ್ಯಮಗಳು. ಸುಂದರೇಶ್ ಅವ್ರೆ, ಹೇಳ್ತೀನಿ ಕೇಳ್ರಿ. ಮೈ ಕಿಡಿಯುವ ಕೈ, ಅಕ್ಷರ ಬರೆಯುವ ಪತ್ರಕರ್ತನ ಕೈ ಶುದ್ಧವಾಗಿರ್ಬೇಕು. ಅವಾಗ ಮಾತ್ರ ಮಾಧ್ಯಮದಲ್ಲಿ ಬರ್ತಕ್ಕಂತಹ ಸುದ್ದಿನೂ ಶುದ್ಧವಾಗಿರುತ್ತೆ ಅನ್ನೋದು ನನ್ನ ವಿಚಾರ. ಸೀನಪ್ಪ ಅವರೇ, ಹಾಗಾದ್ರೆ ಮಾಧ್ಯಮಗಳು ತಮ್ಮ ಅಭಿಪ್ರಾಯವನ್ನು ತೋರಿಸೋದು ತಪ್ಪಾ? ನೋ ಮಿಸ್ಟರ್ ಸುಂದರೇಶ್, ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ದಟ್. ನಾನು ಆ ಥರ ಹೇಳ್ತಿಲ್ಲ. ಅಭಿಪ್ರಾಯವನ್ನು ಕೊಡಬೇಕು ಮಾಧ್ಯಮಗಳು, ದಿಟ್ಟ ನಿಲುವನ್ನು ತಗೋಬೇಕು ಮಾಧ್ಯಮಗಳು. ಆದರೆ ಕೊಲೆ, ದರೋಡೆ, ಅತ್ಯಾಚಾರ, ವಾಮಾಚಾರ ಇಂಥವನ್ನೆಲ್ಲ ಬಿಂಬಿಸಬಾರದು. ಅವುಗಳಿಗೆ ಹೆಚ್ಚು ಫೋಕಸ್ ಮಾಡಬಾರ್ದು. ಉದಾಹರಣೆ ಹೇಳ್ತೀನಿ ಕೇಳ್ರಿ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇನ್ಯಾರನ್ನೋ ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು ಮಾಡಿರ್ತಾನೆ. 20 ದಿನದ 24 ಗಂಟೆನೂ ಆಯ್ಕೊಂಡು ಅದನ್ನೇ ಉಜ್ಜುತ್ತಾ ಇದ್ರೆ ಸಮಾಜದಲ್ಲಿ ಇನ್ನೊಂದೆಲ್ಲೋ ಕಡೆ ಯಾರದೋ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ. ಯಾವ ಸುದ್ದಿಯನ್ನು ಎಷ್ಟೇ ಪ್ರಮಾಣದಲ್ಲಿ ತೋರಿಸಬೇಕು ಅಂತಲ್ಲ ಆಯಾ ಮಾಧ್ಯಮದ ಹೆಡ್ಗಳಿಗೆ, ಅಂದ್ರೆ ಮಾಲೀಕರಿಗೆ, ಸಂಪಾದಕರಿಗೆ ಗೊತ್ತಿರಬೇಕು. ಏನ್ರಿ ಸುಂದರೇಶ್, ಜಾಸ್ತಿ ನಮ್ಮ TRP ಬರಲಿ ಅಂತನ, ಅಥವಾ ಯೂಟ್ಯೂಬಾಗ ನನಗೆ ಜಾಸ್ತಿ ವ್ಯೂಸ್ ಆಗಲಿ ಅಂತನ, ಅಥವಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋಗ್ಬೇಕು ಅಂತನ ಏನೇನೋ ಥಂಬ್ನೈಲ್ಗಳು ಹಾಕೋದು, ಅಶ್ಲೀಲ ಪದಗಳನ್ನು ಬಳಸೋದು. ಏನಿವೆಲ್ಲ ಏನ್ರಿ ಮೀಡಿಯಾ ಹಂಗಾಗ್ಬಿಡ್ತೈತಿ. ನಾವು ನೋಡ್ಕೊಂಡು ಏನ್ರಿ ಸುಂದರೇಶ್ ಅವ್ರೆ, ನಾನು ತಪ್ಪು ಮಾತಾಡ್ತಿದ್ರೆ ನೀವು ತಿದ್ದೇಳಬೇಕು. ಮಾಧ್ಯಮಗಳ ಜವಾಬ್ದಾರಿ ಅದು. ಸಮಾಜ ತಪ್ಪು ದಾರಿಲಿ ಹೋಗ್ತಿದ್ರೆ ಅದನ್ನು ಸರಿ ದಾರಿಗೆ ತಗೊಂಡೋಗೋದು ಮಾಧ್ಯಮದ ಕರ್ತವ್ಯ. ಮಾಧ್ಯಮವನ್ನ ಏನಂತ ಕರೀತಾರೆ? ಸರ್ಕಾರದ ಕಾವಲು ನಾಯಿ ಅಂತ ಕರೀತಾರೆ ಮಾಧ್ಯಮವನ್ನ. ಯಾಕೇಳಿ, ಸರ್ಕಾರ ಏನೇ ತಪ್ಪು ಮಾಡಿದ್ರು ಅದನ್ನ ಬೊಟ್ಟು ಮಾಡಿ ತೋರಿಸ್ತಕ್ಕಂತಹದ್ದು ಈ ಮಾಧ್ಯಮ. ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ ಸೀನಪ್ಪ. ಹಾಗೆ ನೀವು ಕಲಾವಿದರಂತೆ, ನಾಟಕ, ಈ ಸಂಗೀತ ಇದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇದೆಯಂತೆ. ನಮ್ಮ ವ್ಯೂವರ್ಸ್ಗೋಸ್ಕರ, ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಕಡೆಯಿಂದ ಒಂದೆರಡು ಯಾವ್ದಾದ್ರು ನಾಟಕದ ಡೈಲಾಗ್ ಇರ್ಬೋದು ಅಥವಾ ನಾಟಕದ ಹಾಡು ಹೇಳ್ಬೋದಾ? ಸುಮ್ಕಿರಿ ಸ್ವಾಮಿ, ಅದು ಹೆಂಗ ಹೇಳ್ತಾರಲ್ಲ, ಹೋಗಿ ಬಂದು ಅದೇನೋ ಮಾಡಿರೋ ಮಂಗೆ ಬೇಡ. ಸುಮ್ಕಿರಿ, ನಾಟಕದ ಡೈಲಾಗು ಬೇಡ, ಹಾಡೋನು ಬೇಡ. ಮೊದ್ಲೇ ನನ್ನ ಹಾಡ್ಕೊಂಡು ನಗ್ತಾರೆ, ನೀವು ಬುಳ್ಳ ದಾಸಪ್ಪ ಇವನು ಅಂತಾರ. ನೀವು ಬಂದುಬಿಟ್ಟಿಲ್ಲ ನಾಟಕ ಡೈಲಾಗ್ ಹೇಳಿಸಿ ಹಾಡು ಹೇಳಿಸ್ಬಿಟ್ಟು ಊರು ತುಂಬ ಪ್ರಚಾರ ಮಾಡಿಬಿಟ್ರೆ ಹಾಡ್ಕೊಂಡು ನಗ್ತಾರೆ. ಬೇಡ, ಸುಮ್ಕಿರಿ ಸ್ವಾಮಿ. ಲೇ ಸೀನಪ್ಪ, ಹೇಳಲ್ಲ ಒಂದು ಹಾಡ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಯಾರು ಇಲ್ದಾಗ ಹಂಗೆ ಬುಡ್ಕೊಂತಾನೆ. ಈಗ ಅವರೇ ಕೇಳ್ತಾ ಇದಾರೆ ಮೈಕ್ ಹಿಡ್ಕೊಂಡು, ನೋಡ್ತಾರ ಕಂಡ. ನೀನು ಚಂದ ಕೇಳ್ತೀಯ ಹಾಡನ್ನ? ಜನ ಎಲ್ಲ ನೋಡ್ತಾರ ಕಣು, ಮಾತಾಡಲ್ಲ, ಅದೇನು ಹಾಡು ಹೇಳಲ್ಲ. ಎಸ್ ಸೀನಪ್ಪ ಅವ್ರೆ, ಹೇಳಿ ಪ್ಲೀಸ್, ನಮಗೋಸ್ಕರ ಹೇಳಿ. ಅಯ್ಯೋ ರಾಮ, ಇದೊಳ್ಳೆ ಗ್ರಾಚಾರ ಆತರಪ್ಪ. ಆಯ್ತು, ನಮ್ಮ ಗೌಡ್ರು ಆಸೆ ಪಟ್ಟವ್ರಲ್ವಾ, ಹೇಳ್ತೀನಿ. ಅಲ್ಲೇ ಸುಮಾರು ಸಲ ಹೇಳಿದ್ದೀನಿ ವಾರ್ಡ್ನ, ಆದರೂ ಇನ್ನೊಂದು ತಿರುಗಿ ಹೇಳ್ತೀನಿ ನಿಮಗೋಸ್ಕರ.
ಕುರುಕ್ಷೇತ್ರದಾಡು ಸಮರದಿ ಸೆಣಸಾಡ್ಲೇನ ಹೇಳ್ತೀನಿ ಕೇಳ್ರಿ. ಓಕೆ ಸೀನಪ್ಪರೇ, ದಯವಿಟ್ಟು ಹೇಳಿ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಕುರು ಬಾಂಧವರ ಶಿರಛೇದಿಸೆನ, ಕುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ. ಜಾರುತ್ತಿದೆ ಗಾಂಡೀವ ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ ಸೋಲುತ್ತಿವೆ ಕೈ ಕಾಲು, ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ, ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ, ಸಮರದಿ ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ. ಹೇ ಪರಮಾತ್ಮ ವಾಸುದೇವ. ವಾವ್ ಸೀನಪ್ಪರೇ, ವಾಟ್ ಎ ವಾಯ್ಸ್ ನಿಮ್ದು. ಅದ್ಭುತವಾದಂತ ಕಂಠಸಿರಿಯನ್ನು ಹೊಂದಿದ್ದೀರಿ ನೀವು. ತುಂಬಾ ಚೆನ್ನಾಗಿ ಕುರುಕ್ಷೇತ್ರದ ಒಂದು ಹಾಡು ಹೇಳಿದ್ರಿ ಸೀನಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್. ಇರ್ಲಿ ಸ್ವಾಮಿ ಇರ್ಲಿ. ಈಗ ಮಳೆಗಾಲ ಮುಗಿತಲ್ಲೇ ನಾವು ಕುರುಕ್ಷೇತ್ರ ನಾಟಕ ಆಡ್ಬೇಕು ಅನ್ಕೊಂಡಿದೀವಿ ಊರಾಗಿ. ಈಟ ಒಟ್ಟ ನೀವು ಧನ ಸಹಾಯ ಮಾಡ್ಬೇಕು. ಈಗ ನಮ್ಮವೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಿರಲ್ವೇ, ವಿಡಿಯೋ ಮಾಡ್ಕೊಂಡು ಕೇಳ್ರಿ, ನಿಮ್ಮ ಚಾನೆಲ್ನ ಚೆನ್ನಾಗಿ ಓಡ್ತವೆ. ಆದ್ರೆ ನೀವು ಧನ ಸಹಾಯ ಮಾಡ್ಬೇಕು ಈಟ ಒಟ್ಟನ ಕುರುಕ್ಷೇತ್ರ ನಾಟಕಕ್ಕೋಸ್ಕರನ. ಖಂಡಿತ ಶ್ರೀನಿವಾಸ್ ಅವರೇ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅಂದರೆ ನಿಮ್ಮೂರ ನಾಟಕಕ್ಕೆ ನಾವು ಧನ ಸಹಾಯ ಮಾಡ್ತೀವಿ. ನಿಮ್ಮ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ತೀವಿ ಸೀನಪ್ಪ ಅವರೇ. ಈಗ ಮತ್ತೊಂದು ಮಾತು ಏನಂದರೆ, ಜೀವನದ ಬಗ್ಗೆ ಸೀನಪ್ಪ ಅವರು ಏನು ಹೇಳ್ತಾರೆ ಅಂದರೆ, ಈಗಿನ ಯುವಕರು ಯುವತಿಯರು ಹೇಗಿರಬೇಕು, ಗಂಡ ಹೆಂಡತಿರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಶ್ರೀನಿವಾಸ್ ಏನು ಹೇಳ್ತಾರೆ? ಇದೊಳ್ಳೆ ಚೆನ್ನಾಗಲ್ಲಪ್ಪ ಸುಂದ್ರೇಶು. ಇರತಕ್ಕ ಇದು ಒಳ್ಳೆ ಪ್ರಶ್ನೆ ಕೇಳ್ದಪ್ಪ ನಾನು. ಯುವಕ ಯುವತಿಯರು ಹೆಂಗಿರ್ಬೇಕು, ಗಂಡ ಹೆಂಡತಿ ಹೆಂಗಿರ್ಬೇಕು ಅಂದ್ರು ನಾನೇನು ಹೇಳನಪ್ಪ. ಇವೆಲ್ಲ ನನ್ಗೆ ಅಂದುವರಿದಂಗೆ ಆಗಿಬಿಟ್ಟವೆ ನೋಡು. ಕಟ್ ಮಾಡು ಒಂದಿಟ್ಟು, ಇದನ್ನೆಲ್ಲ ಎಡಿಟ್ ಮಾಡಿ ಹಾಕಿಯ. ನಾನೀಗ ಹೇಳ್ತೀನಿ, ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ, ತೊದ್ಲಿಸ್ತೀನಿ ಮಾತುಗಳನ್ನ. ಬೇಜಾರು ಮಾಡ್ಕೋಬೇಡ ಬೋ ಇಂದ್ರೇಶಣ್ಣ. ಇವೆಲ್ಲನ ಎಡಿಟ್ ಮಾಡ್ಸಲ್ಲ, ವಿಡಿಯೋ ಎಡಿಟ್ ಮಾಡುವಾಗ ಇವನ್ನೆಲ್ಲ ಕಟ್ ಮಾಡಿ ಹಾಕಬೇಕು. ನಾನು ಮಾತಾಡಿದ್ದೆಲ್ಲ ಹಾಕಿ ಆಮೇಲೆ. ಕ್ಷಮಿಸಿ ಸೀನಪ್ಪ ಅವರೇ, ನನ್ನ ಹೆಸರು ಇಂದ್ರೇಶ್ ಅಲ್ಲ ಸುಂದ್ರೇಶು. ಓಕೆ ಸೀನಪ್ಪ ಅವರೇ, ನಮಗೆಲ್ಲ ಗೊತ್ತಿದೆ, ಕಟ್ ಮಾಡಿ ಹಾಕ್ತೀವಿ, ನೀವು ಡೋಂಟ್ ವರಿ. ಹೇಳಿ, ಯುವಕ ಯುವತಿಯರು ಹೇಗಿರಬೇಕು, ಗಂಡ ಹೆಂಡತಿಯವರು ಹೇಗಿರಬೇಕು, ಈಗಿನ ಸಮಾಜದ ಬಗ್ಗೆ ನಿಮ್ಮ ಮಾತು ತಿಳುವಳಿಕೆ ಏನು ಹೇಳ್ತೀರಾ? ಸುಂದರೇಶ್ ಅವರೇ, ಯುವಕ ಯುವತಿಯರು ಭಯ ಭಕ್ತಿಯಿಂದ ಇರಬೇಕು, ಜವಾಬ್ದಾರಿಯಿಂದ ಇರಬೇಕು, ತಂದೆ ತಾಯಿ ಮಾತನ್ನ ಕೇಳಂಗಿರಬೇಕು. ಎಲ್ಲವನ್ನು ಧಿಕ್ಕರಿಸಿ ಹೋಗ್ಬಿಟ್ಟು ನಾವು ಜೀವನ ಮಾಡ್ತೀವಿ ಎಂಬುದು ಇರಬಾರದು. ಯಾಕೆ ಗೊತ್ತಾ, ತಂದೆ ತಾಯಿಗಳು ಮಾತು ಕೇಳಿದ್ರೆ ಮಕ್ಕಳು ಗುರಿ ಸಾಧನೆ ಮಾಡ್ತಾರೆ, ಇಲ್ಲ ಅಂದ್ರೆ ಅರ್ಧ ದಾರಿಗೆ ನಿಂತ್ಕೊಂತಾರೆ. ಯಾಕೆ ಹೇಳ್ರಿ, ತಂದೆ ತಾಯಿಗಳು ಈ ಜೀವನವೆಲ್ಲವನ್ನು ಅನುಭವಿಸ್ಕೊಂಡು ಬಂದಿರ್ತಾರೆ. ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ತಿಳ್ಕೊಂಡ್ ಬಂದಿರ್ತಾರೆ. ಯಾವ ದಾರಿಗೆ ಹೋದ್ರು ಒಳ್ಳೇದು, ಯಾವ ದಾರಿಗೆ ಹೋದ್ರು ಕೆಟ್ಟದ್ದು ಅಂತನ ತಂದೆ ತಾಯಿಗಳಿಗೆ ಗೊತ್ತಿರ್ತೈತಿ. ಹೇಳ್ತೀನಿ ಕೇಳ್ರಿ ಸುಂದರೇಶ್ ಅವ್ರೆ, ತಂದೆ ತಾಯಿ ಹೇಳೋ ಮಾತು ಎಲ್ಲನೂ ಮಕ್ಕಳು ಕೇಳಬೇಕು ಅಂತ ಇಲ್ಲ, ಪರಿಶೀಲನೆ ಮಾಡಬೇಕು. ನಮ್ಮ ಅಪ್ಪ ಇದನ್ನ ಯಾಕಾಗಿ ಹೇಳ್ತಾ ಇದ್ದಾರೆ, ನಮ್ಮಮ್ಮ ಯಾಕೆ ಹೇಳ್ತಾ ಇದ್ದಿದ್ದನ್ನ ಅಂತಾನೆ ಪರಿಶೀಲನೆ ಮಾಡಬೇಕು. ಆಮೇಲೆ ಅದನ್ನ ಫಾಲೋ ಮಾಡಬೇಕು.
ನಮ್ಮ ಅಪ್ಪ ಇದನ್ನ ಹೇಳ್ಬಿಟ್ಟೇವನೇ ಅಂತ ಅದನ್ನ ಮಾಡೋದಲ್ಲ. ಹಾ, ಇದು ನನ್ನ ಅಭಿಪ್ರಾಯ. ಒಟ್ನಾಗೆ ಇತ್ತೀಚಿನ ಯುವತಿಯರು ಬರೀ ಪ್ರೀತಿ ಪ್ರೇಮ ಮೊಬೈಲ್ನ ಹಿಂದೆ ಬಿದ್ದವ್ರಿ. ಇದನ್ನ ಬಿಟ್ಟು ಓದು ಬರಹದ ಕಡೆ ಗಮನ ಕೊಡ್ಬೇಕು. ಓದು ಬರಹ ತಮ್ಮ ಜೀವನವನ್ನೇ ಬದಲಾಯಿಸ್ಬಿಡ್ತೈತಿ. ಹಂಗಂತ ಹೇಳ್ಬಿಟ್ಟು ಓದಿರೋರ್ಗೆಲ್ಲ ಕೆಲಸ ಸಿಗ್ತೈತಿ ಅಂತಲ್ಲ ಸುಂದರೇಶ್ ಅವ್ರೆ. ಓದು ವಿದ್ಯೆ ಮನುಷ್ಯನ ಒಂದು ಸಣ್ಣ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತೈತಿ, ಒಳ್ಳೆ ದಾರಿ ಬಟ್ಟೆ ಕೊಡ್ತೈತಿ ಎಂಬುದು ನನ್ನ ಅಭಿಪ್ರಾಯ. ಇನ್ನೊಂದು ಸುಂದರೇಶ್ ಅವ್ರೆ, ಕಂಪ್ಯಾರಿಸನ್ ಬೇಡ. ಅವ್ರ ಹಂಗ ಇದಾರೆ, ನಾವ್ ಹಿಂಗಿದ್ದೀವಿ. ಅವರಪ್ಪಯ್ಯ ಅಮ್ಮಯ್ಯ ಕಾರ್ ಕೊಡಿಸವ್ರ ಅವನಿಗೆ, ನಿನ್ನ ಕೈಲಿ ನಣೆ ಬರಕ್ ಒಂದು CD100 ಸ್ಪೆಂಡರ್ ಪ್ಲಸ್ ಗಾಡಿ ಕೊಡಿಸಕ್ ಆಗ್ತಿಲ್ಲ ಅಂತನ ತಂದೆ ತಾಯಿ ಮೇಲೆ ಆರೋಪ ಮಾಡಬಾರ್ದು, ಜಗಳ ಮಾಡಬಾರ್ದು. ಮಕ್ಕಳು ನೀನು ದುಡಿ, ನೀನು ತಗ ಕಾರಣ ತಗ, ಹೆಲಿಕಾಪ್ಟರ್ನ ತಗ. ಮಕ್ಕಳು ದುಡಿದಾದ್ಮೇಲೆ ಇವನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಬೇಕು. ತಂದೆ ತಾಯಿಗಳು ಪಾಪ ಮಕ್ಕಳಿಗೋಸ್ಕರನ ಏನೆಲ್ಲ ಕಷ್ಟಪಡ್ತಾ ಇದಾರೆ. ರಾಮ ಭಗವಂತ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಸುಂದರೇಶ್ ಅವರೇ, ಒಂದು ಮಾತು ಹೇಳ್ತೀನಿ. ಮೊನ್ನೆ ನಾನು ತುಮಕೂರು ಬಸ್ ಸ್ಟ್ಯಾಂಡ್ ಹೋಗಿದ್ದೆ. ಒಂದು 4:45 ಗಂಟೆ ಆಗಿತ್ತು. ಈಗಲ್ರಿ ಸಿರಾದ ಕಡೆಗೆ ಬರೋ ಬಸ್ನಾಗ ಒಂದು ಹೆಂಗಸರು ತುಂಬ್ತಾರೆ. ರಾಮ ರಾಮ ಕ್ವಾರ, ಬೆಳವಿ ಕ್ರಾಸ್, ಸೊರೆಕುಂಟೆ, ದೊಡ್ಡಲ್ದ ಮರ, ಕಳ್ಳಂಬೆಳ್ಳ, ಸಿಕ್ಕನಹಳ್ಳಿ, ಕಡಿಗೆರೆ ಎಲ್ಲ ಕಡೆಗೂ ಹೆಂಗಸ್ರು ಇಳ್ಕೊಂಬತಾರೆ. ಪಾಪ ಯಾರಿಗೋಸ್ಕರ ಮಾಡ್ತಾ ಇದಾರೆ ಹೇಳ್ರಿ ಅವರೆಲ್ಲ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸಂಸಾರ ಅಂತನ ಎದ್ದಾಗ ಬಾಕ್ಸ್ನಾಗ ಒಂದಿಟ್ಟು ಚಿತ್ರಾನ್ನ ಪುಳಿಯೋಗರೆನ ಹಾಕ್ಕೊಂಡು ಹೋಗಿ ಅಲ್ಲೆಲ್ಲೋ ತಿಂದು ಅವ್ರು ಯಾರೋ ಹೇಳಿದ ಕೆಲಸ ಮಾಡ್ಕೊಂಡು ಬೈದ್ರು ಬೈಸ್ಕೊಂಡು ಕೆಲಸ ಮಾಡ್ಕೊಂಡ್ಬರ್ತಾರೆ. ಇಂಥ ಹೆಣ್ಣು ಮಕ್ಕಳು ನೋಡ್ತಾ ಇದ್ರೆ ನನಗೊಂದು ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಸುಂದರೇಶ್ ಅವ್ರಿ, ಇವರು ನಿಜವಾದ ಕಷ್ಟಗಳನ್ನ ಅನುಭವಿಸಿ ಬಂದಿರ್ತಾರೆ. ಅದಕ್ಕೆ ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳ್ಬೇಕು ಎಂಬುದು. ಯಾವುದೇ ತಂದೆ ತಾಯಿ ಸುಂದರೇಶ್ ಅವ್ರೆ, ಯಾವುದೇ ಪ್ರಪಂಚದ ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಕೇಡು ಬಯಸಲ್ಲ. ಕೇಡು ಬಯಸಲ್ಲ. ಅದಕ್ಕೆ ಮಕ್ಕಳು ಮಾತ್ರ ತಂದೆ ತಾಯಿ ಮಾತು ಕೇಳಬೇಕು. ಆಯ್ತು, ಈಗ ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು? ಈಗ ಯುವಕ ಯುವತಿಯರ ಜವಾಬ್ದಾರಿತ್ವ ನಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಗಂಡ ಹೆಂಡತಿ ಸಂಬಂಧ ಸೋಲಬೇಕು. ಏನ್ ಹೇಳ್ರಿ ಸುಂದರೇಶ್ ಅವ್ರೆ, ಸೋಲೋದನ್ನ ಕಲಿಬೇಕು. ಗಂಡ ಹೆಂಡತಿ ಸಂಬಂಧ ಗಟ್ಟಿ ಆಗಬೇಕು ಅಂದ್ರೆ ಸೋಲೋದ್ನು ಕಲಿಬೇಕು. ಅಂದ್ರೆ ಏನ್ ಗೊತ್ತಾ, ನನ್ನ ಗಂಡ ಏನೋ ಅಂದುಬಿಟ್ಟ ನನ್ನ ಅಂತ ಹೇಳ್ಬಿಟ್ಟು ಅವನುದ್ದಕ್ಕೂ ಜಗಳಕ್ಕೆ ಹೋಗೋದಲ್ಲ. ನನ್ನ ಹೆಂಡತಿ ಏನೋ ಅಂದ್ಬಿಟ್ಟು ಹೆಂಡತಿ ಮೇಲೆ ಜಗಳಕ್ಕೆ ಹೋಗೋದಲ್ಲ. ಒಬ್ಬರು ಹಾಲು ನೀರಿನ ತರ ಬೆರೆತುಕೊಂಡು ಹೋದಾಗಲೇ ಅಲ್ವೇ ಜೀವನದ ಬಂಡಿ ಸಾಗೋದು. ಏನ್ರಿ ಸುಂದರೇಶ್ ಅವ್ರೇ, ನಾವು ಎತ್ತಿನ ಗಾಡಿ ಹೂಡ್ತೀವಿ. ಒಂದು ಎತ್ತು ಈ ಕಡೆ ಕೆಳ್ಕೊಂಡು ಹೋಗೈತಿ, ಇನ್ನೊಂದು ಎತ್ತು ಈ ಕಡೆ ಕೆಳ್ಕೊಂಡು ಹೋಗೈತಿ. ಹೋದ್ರೆ ಎತ್ತಿನ ಗಾಡಿ ಚೆನ್ನಾಗಿ ಹೋಗೈತೆ? ಹೋಗಲ್ಲ. ಯಾವ್ದೋ ಗುಂಡಿ ಗುದ್ರದಕ್ಕೆ ಹೋಗಿ ದಬಾರಂ ಬಿಡ್ತೀವಿ. ಜೀವನನು ಹಂಗೇನ, ಇಬ್ರು ಒಂದ್ ಸಮೂಹ ನಡ್ಕೊಂಡು ಹೋದ್ರಿ. ಈಗ ಬತ್ತ ಇಬ್ರಿಗೂ ಬೆಲೆ ತೂಕ ತಾಳ್ಮೆ ಕಮ್ಮಿ ಆಗ್ಬಿಟ್ಟೈತೆ ಸುಂದರೇಶ್ ಅವ್ರೆ. ಹೇಳ್ತೀನಿ ಕೇಳ್ರಿ, ಯಾರಿಗೂ ತಾಳ್ಮೆ ಇಲ್ಲ. ನಾನ್ ನನ್ನ ಗಂಡಿಗಿನ್ನು ಏನ್ ಕಮ್ಮಿ? ನಾನ್ ನನ್ನ ಹೆಂಡತಿಗೆ ಎದುರ್ಕೊಳ್ಬೋದು. ಈಗ ಹಿಂಗ್ ಬಂದು ಎದುರು ಬದ್ರು ನಿಂತ್ಕೊಂಡು ಏನ್ರಿ ಸುಂದರೇಶ್ ಅವ್ರೆ, ಡೈವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಪ್ರಪಂಚದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ. ಸಣ್ಣ ಪುಟ್ಟವಕ್ಕೆಲ್ಲ ಡೈವರ್ಸು. ಮನೆ ಕೇಂಡಾಗ ನನ್ನ ಗಂಡ ಜಾಸ್ತಿ ಊಸ್ಬಿಡ್ತಾನೆ ಅಂತ ಡ್ರೈವರ್ಸ್ ಕೊಡೋರು ಕೇಳ್ಚೆ. ಗೊರಕೆ ಹೊಡಿತಾನೆ ಜಾಸ್ತಿ ನಂಬೋದು ಡೈವರ್ಸ್ ಕೊಡೋರ್ನು ಕೇಳ್ಚೆ. ಕೆಮ್ಮುತ್ತಾನೆ, ಕ್ಯಾಕುರಿಸ್ತಾನೆ, ಶಾನೆ ಉಂಬುತ್ತಾನೆ, ಇನ್ನು ಎಂತೆಂಥವು ಕೊಡ್ತಾರೋ ಡೈವರ್ಸ್ಗಳನ್ನ ಗೊತ್ತಿಲ್ಲ. ನಮ್ಮ ಅಜ್ಜಿ ತಾತಗಳು, ನಮ್ಮ ತಾತ ಮುತ್ತಾತಗಳು ಗಂಡ ಹೆಂಡತಿ ಹೆಂಗಿದ್ರು ಅವರು? ನೀನು ಸಾಯತಕ ಇಬ್ರು ಜೊತೆ ಕೂಕೊಂಡು ಅಡಿಕೆಲೆ ಐಕ್ಯಮೋರು.
ಇವಾಗನಾರ ಹಂಗ ಇದಾರೇನಪ್ಪ? ಇಲ್ಲ, ಯಾರಿಗೂ ಎದುರುಕೊಂಬಲ್ಲ. ನಮ್ಮ ತಾತ ಕುರಿ ಮೇಸ್ಕೊಂಬಂದು ಒಳಿಕ್ ಬರ್ತಾ ಇದ್ದಾನೆ ಎಂಬ ಕಾಲ ನಮ್ಮ ಅಜ್ಜಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಬಿಟ್ಟು ಸಾರು ಎಲ್ಲ ಮಾಡ್ಬಿಟ್ಟು ಕೈ ತೊಳ್ಕೊಂಬಕ್ ನೀರು ತಕೊಂಡು ಹೋಗೋದು. ಇವಾಗ ಗಂಡ ಕೆಲಸದಿಂದ ಬರ್ತಾನೆ, ಹೆಂಡತಿ ಕಾಯಿ ಸಾಯಿಸ್ಕೊಂಡು ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕುಂತಿರ್ತಾಳೆ ಮೊಬೈಲ್ ಹೊತ್ಕೊಂಡು. ಗಂಡ ದುಡ್ದು ಬಂದಿರ್ತಾನೆ, ಅವನಿಗೆ ನಾ ಹೆಂಗೆ ಉಪಚಾರ ಮಾಡ್ಬೇಕು ಅಂಬೋದು ಗೊತ್ತಿರಲ್ಲ, ಅಷ್ಟೊಂದು ತಾಳ್ಮೆ ಇರಲ್ಲ ಈಗಿನ ಹೆಣ್ಣು ಮಕ್ಕಳಿಗೆ. ಅದನ್ನ ಕಲಿಬೇಕು. ಅಲ್ಲ, ಹೆಂಗಸರು ಮನೆ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ, ಗಂಡಸು ಹೊರಗಡೆ ದುಡಿದ್ರೆ ಹೆಂಡತಿ ಮನೆಗೆ ಒಳಗಡೆನೆ ದುಡಿತಾಳೆ ಗಂಡ ಮಕ್ಕಳಿಗೋಸ್ಕರ. ಇಬ್ರು ಕೆಲಸ ಮಾಡ್ತಾರೆ, ಆದ್ರೆ ತಾಳ್ಮೆ ಇರಬೇಕು, ಹಂಚರಿಸ್ಕೊಂಡು ಹೋಗ್ಬೇಕು. ಶ್ರೀನಿವಾಸ್ ಅವರೇ, ನಿಮ್ಮ ಪ್ರಕಾರ ಪ್ರೀತಿಸಿ ಮದುವೆಯಾಗೋದು ತಪ್ಪ ಸರಿನಾ? ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತನ ಯಾವ್ದೋ ಪಿಕ್ಚರ್ನಾಗ ಆಡೇ ಐತಿ. ನೋಡ್ರಿ ಸುಂದರೇಶ್ ಅವ್ರೆ, ಪ್ರೀತಿಸೋದು ತಪ್ಪಲ್ಲ, ಪ್ರೀತಿಸಿ ಮದುವೆ ಆಗೋದು ತಪ್ಪಲ್ಲ. ಆದ್ರೆ ನಾನು ಮದುವೆ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಕೆಪಾಸಿಟಿ ಇದೆಯಾ, ಸಂಸಾರ ಸಾಗಿಸ್ಕೊಂಡೋಗೋ ಕೆಪಾಸಿಟಿ ಇದೆಯಾ ಎಂಬುದನ್ನ ತಿಳ್ಕೊಬೇಕು ಮೊದಲು. ಅದನ್ನ ಬಿಟ್ಟು ಯಾವ್ದೋ ಹುಡುಗಿ ನಾನು ಲವ್ ಮಾಡಿಬಿಟ್ಲು, ನಾನು ಅವಳು ಮದುವೆ ಆಗ್ಬಿಡ್ತೀನಿ ಅಂತಂದ್ರೆ ಆದತ್ತೇನು ಹೇಳು? ಆಗಲ್ಲ. ಹುಡುಗಿಯರೇನು ಇವಾಗ ಫೇರ್ ಆ್ಯಂಡ್ ಲವ್ಲಿ ಒಳ್ಳೆ ಕಟಿಂಗ್ ಮಾಡಿಸ್ಕೊಂಡು 500 ರೂಪಾಯಿ ಶರ್ಟು 500 ರೂಪಾಯಿ ಪ್ಯಾಂಟ್ ಇಕ್ಕೊಂಬಿಟ್ಟು ಒಂದು ಜೊತೆ ಶೂ ಹಾಕ್ಕೊಂಡು ಹೊಲ್ಟು ಬಿಟ್ರೆ, ಆ ಕಡೆ ಹುಡುಗಿ ಲಿಪ್ಟಿಕ್ ಹಾಕ್ಕೊಂಡು ಲೂಸ್ ಹೇರ್ ಬಿಟ್ಕೊಂಡು ಒಳ್ಳೆ ಶೂ ಹಾಕೊಂಡು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡ್ ಬಂದೇವಳೆ ಅಂತಂದ್ರೆ ಹುಡುಗರು ಲವ್ ಮಾಡೋ ತಡವಿಲ್ಲ, ಹುಡುಗಿಯರು ಲವ್ ಮಾಡೋ ತಡವಿಲ್ಲ. ಲವ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಏಜ್ ಅಂತದು ವಯಸ್ಸು ಅಂತದು ಲವ್ ಮಾಡ್ಬಿಡ್ತಾರೆ. ಮುಂದದ ಜೀವನ ಕಷ್ಟಕ್ಕೆ ಬರ್ತೈತೆ ಸುಂದರೇಶ್ ಅವ್ರೇ. ಬರೇ ಜೀವನ ಪೂರ್ತಿ ಲವ್ ಮಾಡ್ಕೊಂಡಿರಕಾಕೈತ? ಹೊಟ್ಟೆ ಕೇಳ್ಬೇಕಲ್ಲ. ಲವ್ ಮಾಡಿ ಮದುವೆ ಹಾಕ್ತಾರೆ, ಅವರು ದುರಾದೃಷ್ಟಕ್ಕೆ 1 ವರ್ಷಕ್ಕೆ ಮಕ್ಕಳಾಕಲ್. ಲವ್ ಮ್ಯಾರೇಜ್ ಆದರೆ ಮಕ್ಕಳಾಗದ್ರಪ್ಪನ. ಹಂಗಾದ್ರೆ ಏನ್ ಮಾಡ್ತಾರೆ? ಇತ್ತ ಹುಡುಗಿ ಅಪ್ಪ ಅಮ್ಮನ ಕಡೆಗೂ ಮಕ ಕೆಡಿಸ್ಕೊಂಡಿರ್ತಾರೆ, ಇಲ್ಲಿ ಹುಡುಗನ ಅಪ್ಪ ಅಮ್ಮನ ಮನೆ ಕಡೆಗೂ ಮಕ ಕೆಡಿಸ್ಕೊಂಡಿರ್ತಾರೆ. ಬಾಣಿತನ ಯಾರು ಮಾಡ್ತಾರೆ? ಅದು ಓಣುವರಿಯಾದ ಯಾರು? ಅದಕ್ಕೆ ತಾಳ್ಮೆಯಿಂದ ಇರ್ಬೇಕು. ಲವ್ ಮಾಡ್ರಿ, ಮನೆಗೆ ಒಪ್ಸಿ ಮದುವೆ ಆಗ್ರಿ. ಲವ್ ಮಾಡೋದು ತಪ್ಪಲ್ಲ, ನಮ್ಮ ತಾಯಣ್ಣ ಹೇಳ್ತಾ ಇದ್ದೀನಿ ಸುಂದರೇಶ್ ಅವ್ರೆ. ಲವ್ ಮಾಡೋದು ತಪ್ಪಲ್ಲ, ಆದ್ರೆ ಅದು ಕೆಪಾಸಿಟಿ ಬೇಕು. ದುಡಿದು ಸಾಕ್ತೀನಿ ಎಂಬುದು ಗಂಡಿಗಿರ್ಬೇಕು. ಸಂಸಾರ ಏನೇ ಬಂದ್ರು ನಿಭಾಯಿಸ್ಕೊಂಡು ಹೋಗ್ತೀನಿ ಎಂಬುದು ಹೆಣ್ಣಿಗಿರ್ಬೇಕು. ಅವಾಗ ಸಂಸಾರ ಸಾಗರವಾದ್ರೂ ಈಜ್ಕೊಂಡು ಹೋಗಬಹುದು. ಒಂದು ಮಗ ಆಗತ್ತಕ ಚೆನ್ನಾಗಿರ್ತೈತೆ ಸುಂದರೇಶ್ ಅವ್ರೆ. ಆಮೇಲೆ ಅಲ್ವೇ ಜಗಳ. ಪ್ರೀತಿ ಪ್ರೇಮ ಮುತ್ತು ಪ್ರಣಯದಾಗೆ ಹೋಗೋದಲ್ಲ, ಕಷ್ಟ ಸುಖದಲ್ಲೂ ನಿಂತ್ಕೋಬೇಕು. ಅದು ನಿಜವಾದ ಪ್ರೀತಿ. ನಮ್ಮ ಅಜ್ಜ ಅಜ್ಜಿಗಳು ಹೆಂಗಿದ್ರು, ನಮ್ಮ ತಾತ ಅಜ್ಜಿನು ನೀನು ಅವರು ಯೋಟೆ ಜಗಳಾಡಿದ್ರು ಎದ್ದಾಗ ಹಾಲನ್ನ ತತ್ತರೆ, ಒಂದು ನೀ ಕಾಪಿ ಕೊಡೆ, ಒಂದ್ ಅಸ್ಲು ಹೊಗೆ ಸೊಪ್ಪು ಕೊಡೆ, ಒಂದಿಟ್ಟು ಅಡಿಕೆ ಕೊಡೆ, ಒಂದಿಟ್ಟು ಸುಣ್ಣ ಕೊಡೆ ಅಂತ ಜೊತೆ ಮಾತಾಡೋರು. ಇವಾಗ ಹಂಗಲ್ಲಪ್ಪು, ಒಂದೀಟು ಪರಕ್ ಅಂಬಕ್ಕಿಲ್ಲ. 2 ದಿನ ಮಾತು ಬಿಡೋದು, ಮೊಬೈಲ್ನಾಗೆ ನಂಬರ್ನು ಬ್ಲಾಕ್ ಮಾಡೋದು, DP ನಂದು ತೆಗಿಯಂಬೋದು, ಇವೆಲ್ಲ ಆಗ್ಬಿಡ್ತವೆ. ಹಿಂಗಿರ್ಬಾರ್ದು. ಏನ್ ಹೇಳ್ರಿ, ಜೀವನ ಅಂದ್ರೆ ನೋಡಪ್ಪ ಅವ್ರಿಬ್ರು ಹೆಂಗಿದಾರೆ ಗಂಡ ಹೆಂಡತಿ ಅನ್ಬೇಕು. ಜನ ನಿಂತ್ಕೊಂಡು ನೋಡ್ಬೇಕು. ಇವ್ರೆ ಅಂತ ಗಂಡ ಹೆಂಡತಿ ಬಿಡಲ್ಲ ಇಷ್ಟೇ ಅನ್ನಬಾರದು. ಸೀನಪ್ಪ ಅವರೇ, ನಾನು ಈ ಮಾತನ್ನ ಹೇಳಿದ್ರೆ ಅತಿಶಯೋಕ್ತಿ ಅನ್ಸುತ್ತೇನೋ ಗೊತ್ತಿಲ್ಲ. ಶ್ರೀನಿವಾಸ್, ನೀವು ನಿಜವಾಗಲೂ ನಡೆದಾಡುವ ವಿಶ್ವವಿದ್ಯಾನಿಲಯ ಅಂತ ಕರೀಬೋದು, ವಾಕಿಂಗ್ ಯೂನಿವರ್ಸಿಟಿ. ಯಾಕೆ ಗೊತ್ತಾ, ನಿಮಗೆ ತಿಳಿದಿರೋ ವಿಚಾರನೇ ಇಲ್ಲ. ಈ ಕಡೆ ನೋಡಿದ್ರೆ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡ್ತೀರಾ, ಈ ಕಡೆ ಮಾಧ್ಯಮಗಳ ಬಗ್ಗೆ ಮಾತಾಡ್ತೀರಾ, ಈ ಕಡೆ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತೀರಾ, ಯುವಕ ಯುವತಿಯ ಬಗ್ಗೆ ಮಾತಾಡ್ತೀರಾ. ಎಲ್ಲಾನು ಒಂದು ಪಕ್ವತೆಯನ್ನು ಪಡ್ಕೊಂಡಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಒಂದು ಸನ್ಮಾನ ಮಾಡಲೇಬೇಕು. ಮುಂದಿನ ಭಾನುವಾರ ನೀವು ದಯವಿಟ್ಟು ನಮ್ಮ ಸ್ಟುಡಿಯೋಕ್ಕೆ ಬರಬೇಕು. ಸ್ಟುಡಿಯೋದಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಲೇಬೇಕು ಶ್ರೀನಿವಾಸ್ ಅವರೇ. ಹಾಗೆ ನಿಮ್ಮ ಊರಿನ ಹಿರಿಕರಾದಂತಹ ಶಿವಲಿಂಗೇಗೌಡರನ್ನು ಕರ್ಕೊಂಬನ್ನಿ.
ಅವ್ರಿಗೂ ಕೂಡ ಒಂದು ಸನ್ಮಾನ ಆಯೋಜಿಸೋಣ. ಹಾ, ದಯವಿಟ್ಟು ಬರಬೇಕು ಶ್ರೀನಿವಾಸ್ ಅವರೇ. ನಮಗಂತೂ ಮನಸ್ಪೂರ್ವಕ ಹೇಳ್ತಾ ಇದ್ದೀವಿ, ಅದ್ಭುತವಾಗಿ ಮಾತಾಡ್ತೀರಾ ನೀವು. ಸಮಯ ಅವ್ನು ಹಂಗೆ ಅವನು ಒಂದ್ ರವಟ್ ಕುಡಿಸಿಬಿಟ್ರೆ ನಿಮ್ ಬೋಲ್ ಮಾತಾಡ್ತಾನೆ. ಈಗ ನೀವು ಬಂದಿದ್ರಲ್ಲ, ಮಾತಾಡ್ಸಿರಲ್ಲ, ಬರೇ ಕೈಯಾಗ ಹೋಗ್ಬೇಡ್ರಿ, ಯಾತ ಈಟ ಊಟ ನೋಡ್ಕೊಂಡೋಗ್ರಿ ಅವನ್ಗೆ. ಖಂಡಿತ ನಾವು ಯಜಮಾನ್ರೆ ನೋಡ್ಕೋತೀವಿ ಅವ್ರನ್ನ. ಯಾಕಂದ್ರೆ ಪಾಪ ಅವ್ರು ಕೂಲಿ ಎಲ್ಲ ಹೋಗೋರೇನೋ, ಕೆಲ್ಸಕ್ಕೆ ಹೋಗೋರೇನೋ, ಅವ್ರ ಕೆಲಸ ಕೆಡಿಸಿದೀವಿ ನಾವು. ಅವ್ರಿಗೆ ನಾವು ಏನಾದ್ರೂ ಒಂದು ಸಂಭಾವನೆ ಕೊಟ್ಟು ಹೋಗ್ತೀವಿ, ತಲೆ ಕೆಡಿಸ್ಕೋಬೇಡಿ. ಸುಂದರೇಶ್ ಅವ್ರು ಏನು ಬೇಡ, ಸುಮ್ಕಿರಿ, ಯಾವ ಸಂಭಾವನೆ ಬೇಡ. ಅವ್ನು ಬೋರಾಜ್ ಹೇಳ್ತಾನೆ ಅಂತ ನೀವು ಅವ್ನ ಮಾತಿ ಕಿವೆ ಕೊಡ್ತಿದ್ದೀರಲ್ಲ, ಏನು ಬೇಡ, ಸುಮ್ಕಿರಿ. ಆಯ್ತಾ, ಇಂಟರ್ವ್ಯೂ ಮುಗಿಸ್ಕೊಂಡ್ರ? ಆಯ್ತು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶ್ರೀನಿವಾಸ್ ಅಲಿಯಾಸ್ ಸೀನಪ್ಪ ಅವರ ಮಾತು. ಇನ್ನಷ್ಟು ಹೊಸ ಸಂದರ್ಶನಗಳೊಂದಿಗೆ, ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶಿರಾ ಜಾಣರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಂದ್ರೇಶ್.